ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೇ. ಅಧಿಕಾರ ಹಂಚಿಕೆಯ ರಹಸ್ಯ ಬಿಚ್ಚಿಟ್ಟ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ನೇಹಿತರೆ, ಅಧಿಕಾರ ಹಂಚಿಕೆಯಾಗಿ ಈಗಾಗಲೇ 1 ತಿಂಗಳು ಕಳೆದಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಈಗಾಗಲೇ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ. ಇನ್ನು ಡಿಸಿಎಂ ಆಗಿ ಪರಮೇಶ್ವರ್ ಅವರು ಕೂಡ ಅಧಿಕಾರವನ್ನ ಚಲಾಯಿಸ್ತಿದ್ದಾರೆ. ಒಟ್ಟು 33ರಿಂದ 34 ಜನ ಶಾಸಕರು ಸಚಿವರಾಗಿದ್ದಾರೆ. ಈಗ ಒಂದಷ್ಟು ಅಧಿಕಾರದ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಅದು ಸಿದ್ದರಾಮಯ್ಯ ಅವರ ಮೂಲಕ. ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ಒಂದು ಗಾಂಧಿ ಭವನದಲ್ಲಿ ನಡೆದಂತಹ ಒಂದು ಒಳ ಮೀಸಲಾತಿ ಕುರಿತಾದಂತಹ ಒಂದು ವಿಚಾರ ಸಂಕಿರಣದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೇ, ಹೀಗಂತ ನೇರವಾಗಿ ಸಿದ್ದರಾಮಯ್ಯನವರು ಹೇಳ್ಬಿಡ್ತಾರೆ. ಈ ಮಾತು, ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇರುವಂತಹದ್ದು. ಎಸ್ಸಿ ಸಮುದಾಯಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಮಾತನಾಡ್ತಿರುವಂತಹ ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ ಸಭಿಕರೊಬ್ಬರು ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದರಿಂದ ಕೊಂಚ ಭಾವೋದ್ವೇಗಕ್ಕೆ ಒಳಗಾದಂತಹ ಸಿದ್ದರಾಮಯ್ಯ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ಯಾರು? ಆರಂಭದಲ್ಲಿ 4-5 ಜನರನ್ನ ಡಿಸಿಎಂ ಮಾಡುವ ಯೋಜನೆ ಇತ್ತು. ಆದರೆ ಒಬ್ಬರಿಗಷ್ಟೇ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅಂತಂತೇಳಿ ಹೈಕಮಾಂಡ್ ಮೇಲೆ ನಾನೇ ಒತ್ತಡವನ್ನ ಹಾಕಿದ್ದೆ. ಹೀಗಾಗಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿಸಿದ್ದು ನಾನೇ ಅಂತಂತೇಳಿ ನೇರವಾಗಿ ಈ ಒಂದು ಮಾತನ್ನ ಹೇಳುವ ಮೂಲಕ ಸಿದ್ದರಾಮಯ್ಯನವರು ಒಂದಷ್ಟು ರಾಜಕೀಯ ಚರ್ಚೆಗೆ ಹೊಸ ತಿರುವನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಅವರು ಮಾಡಿದ್ದನ್ನ, ಅವರು ಕೊಟ್ಟಿದ್ದನ್ನ ಎಲ್ಲೂ ಕೂಡ ನಾನು ಕೊಟ್ಟೆ, ನಾನು ಮಾಡಿದೆ ಅಂತೇಳಿ ಹೇಳಿಕೊಳ್ಳದಂತಹ ವ್ಯಕ್ತಿ. ಆದರೆ ಆ ಒಂದು ಸಭೆಯಲ್ಲಿ ನೇರವಾಗಿ ಹೌದು, ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೆಯ, ಹೈಕಮಾಂಡು 4-5 ಜನರನ್ನ ಡಿಸಿಎಂ ಮಾಡೋಣ ಅಂತಂತ ಹೇಳ್ತಾ ಇದ್ರು. ಆದರೆ ನಾನು ಅದಕ್ಕೆ ಬಿಲ್ಕುಲ್ ಒಪ್ಪಲಿಲ್ಲ. ಇಲ್ಲ, ಡಿಸಿಎಂ ಪೋಸ್ಟು ಒಂದೇ ಸಾಕು, ಅದು ಪರಮೇಶ್ವರೇ ಆಗಬೇಕು ಅಂತಂತೇಳಿ ನಾನು ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿದೆ ಅಂತಂತೇಳಿ ಈಗ ನೇರವಾಗಿ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಈ ಮಾತಿದೆಯಲ್ಲ, ಈ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಮುನ್ಸೂಚನೆಗಳು ಕಾಡ್ತಾರೆ. ಹೆಂಗೆ ಅಂತಂತ ನೀವು ಕೇಳಬಹುದು. ಎಸ್, ಡಿಸಿಎಂ ಪಟ್ಟಕ್ಕೆ ಒಟ್ಟು 5 ಜನರ ಹೆಸರಿತ್ತು. ಅದರಲ್ಲಿ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಆಮೇಲೆ KH ಮುನಿಯಪ್ಪ, ಅಂದರೆ ಯಾರ್ಯಾರು ಮೇನ್ ಲೀಡರ್ಗಳಿದ್ರಲ್ಲ ಇದ್ರಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವರ ಎಲ್ಲರ ಹೆಸರು ಕೂಡ ಡಿಸಿಎಂ ಪೋಸ್ಟ್ಗೆ ಇತ್ತು, ಡಿಸಿಎಂ ಆ ಒಂದು ಪೋಸ್ಟ್ಗೆ. ಆದರೆ ಅದ್ಯಾವುದನ್ನು ಕೂಡ ಸಿದ್ದರಾಮಯ್ಯನವರು ಕನ್ಸಿಡರ್ ಮಾಡದೆ ನೇರವಾಗಿ ಹೈಕಮಾಂಡ್ ಮೇಲೆ ಇಲ್ಲ, ನೀವು ಪರಮೇಶ್ವರ್ ಅವರನ್ನ ನೀವು ಡಿಸಿಎಂ ಮಾಡಬೇಕು, ಬೇರೆ ಯಾರನ್ನು ಕೂಡ ನೀವು ಮಾಡಬಾರ್ದು ಅಂತೇಳಿ ನಾನು ಒತ್ತಡವನ್ನ ಹಾಕಿದೆ ಅಂತಂತೇಳಿ ಈಗ ಆ ಒಂದು ಅಧಿಕಾರದ ಹಂಚಿಕೆಯ ವಿಚಾರವನ್ನ ಈಗ ಸ್ವತಃ ಸಿದ್ದರಾಮಯ್ಯನವರೇ ರಿವೀಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ, ಇದನ್ನ ಅವರ ಸಿದ್ದರಾಮಯ್ಯನವರ ಟೀಮು ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಮಹದೇವಪ್ಪ ಇವರೆಲ್ಲ ಯಾವ ರೀತಿಯಾಗಿ ಅದನ್ನ ಅರಗಿಸ್ಕೊಳ್ತಾರೆ, ಅಂದ್ರೆ ನಾವು ಸಿದ್ದರಾಮಯ್ಯನವ್ರನ್ನ ನಂಬಿ ಬಂದಿದ್ದೆ ತಪ್ಪಾಯ್ತಾ, ಆ ರೀತಿಯಾಗಿ ಏನಾರ ಅರ್ಥ ಕಲ್ಪಿಸ್ಕೊಳ್ಬಿಡ್ತಾರ, ಅಥವಾ ಇಲ್ಲ ಮುಂದಿನ 2028ಕ್ಕೆ ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ ಸಿದ್ದರಾಮಯ್ಯನವರು, ಆ ರೀತಿಯಾಗಿ ಏನಾದರೂ ಅಂದುಕೊಳ್ತಾರ, ಗೊತ್ತಿಲ್ಲ. ಏನು ಬೇಕಾದರೂ ಆಗಬಹುದು. ಆದರೆ ದಲಿತ ಸಿಎಂ ಅಂತೇಳಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬಂದಿತ್ತು. ಇಲ್ಲ ಪರಮೇಶ್ವರ್ ಅವರು ಸಿಎಂ ಆಗಬೇಕು, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಬೇಕು, ಅಥವಾ ಬೇರೆ ಯಾರನ್ನಾರು ದಲಿತ ನಾಯಕರನ್ನ, ದಲಿತ ಮುಖಂಡರನ್ನ ನೀವು ಸಿಎಂ ಮಾಡಬೇಕು ಅಂತೇಳಿ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಇದಕ್ಕೆ ಹೇಗೆ ಹೈಕಮಾಂಡ್ ಆಗಲಿ, ಸಿದ್ದರಾಮಯ್ಯ ಆಗಲಿ ಹೇಗೆ ಅದನ್ನ ಸರಿದೂಗಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ, ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡುವಂತಹ ಮೂಲಕ,
ಅದು ಕೂಡ ಒಬ್ಬರನ್ನೇ ಡಿ ಸಿ ಎಂ ಮಾಡುವಂತಹ ಮೂಲಕ. ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಒಂದು ವೇಳೆ ಏನಾದರೂ 4 ಜನರನ್ನ ಅಥವಾ 5 ಜನರನ್ನ ಡಿ ಸಿ ಎಂ ಮಾಡಿದ್ರೆ ಆ ಡಿ ಸಿ ಎಂ ಪದವಿಗೆ ಅರ್ಥನೇ ಇರ್ತಿರ್ಲಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇಬ್ಬಿಬ್ರು ಡಿ ಸಿ ಎಂ ಆಗಿದ್ರು. ಒಬ್ರು ಸಿ ಎಂ, ಇಬ್ಬಿಬ್ರು ಡಿ ಸಿ ಎಂ ಆಗಿದ್ರು. ಆರ್ ಅಶೋಕು ಜೊತೆಗೆ ಕೆ ಎಸ್ ಈಶ್ವರಪ್ಪ ಅವರೆಲ್ಲರೂ ಕೂಡ ಡಿ ಸಿ ಎಂ ಆಗಿದ್ರು. ಆವಾಗ ಡಿ ಸಿ ಎಂ ಪದವಿಗೆ ಅರ್ಥನೇ ಇರ್ತಿರಲಿಲ್ಲ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದ್ದಾರೆ, 3 ಜನ 4 ಜನ 5 ಜನ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಡಿ ಸಿ ಎಂ ಆಗಿದ್ದಾರೆ. ಕರ್ನಾಟಕದಲ್ಲೂ ಆಗಬಾರ್ದು ಅಂತೇನಿಲ್ಲ, ಆಗಬಹುದು. ಆದರೆ ಆ ಪದವಿಗೆ ಈಗ ಸಿ ಎಂ ಡಿ ಸಿ ಎಂ ಅಂತ 3 ಜನ 4 ಜನ ಕೂಗ್ತಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದ್ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡದಂತಹ ಸಿದ್ದರಾಮಯ್ಯನವರು ಡಿ ಸಿ ಎಂ ಆದರೆ ಪರಮೇಶ್ವರ್ ಒಬ್ಬರೇ ಆಗಲಿ, ಬೇರೆ ಯಾರೂ ಆಗೋದು ಬೇಡ ಅಂತೇಳಿ ನಾನೇ ಹೈಕಮಾಂಡ್ಗೆ ಒತ್ತಡವನ್ನು ಹಾಕಿದ್ದೆ ಅಂತಂತೇಳಿ ಈಗ ಆ ಮಾತನ್ನು ಈಗ ರಿವೀಲ್ ಮಾಡಿದ್ದಾರೆ. ಈ ಒಂದು ವಿಚಾರ, ಈ ಒಂದು ಮಾತು, ಇವರ ಒಂದು ಹೇಳಿಕೆ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.